ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ಸೊ ಈ ವಿಡಿಯೋಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಪೋರ್ಟ್ಫೋಲಿಯೋ ರೆಸ್ಯೂಮೇನ ಹೇಗೆ ಬಿಲ್ಡ್ ಮಾಡೋದು, ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಹೇಗೆ ಬಿಲ್ಡ್ ಮಾಡೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ನೀವು ಆ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ತುಂಬಾ ಹೈಯರ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ನೀವು ಅದನ್ನು ಲಿಂಕ್ಡ್ಇನಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲೆಲ್ಲ ಹಾಕ್ಕೊಂಡ್ರೆ ಆ್ಯಂಡ್ ಅದನ್ನು ಯಾರಾದರೂ ರಿಕ್ರೂಟರ್ಸ್ ಚೆಕ್ ಮಾಡಿದ್ರೆ ಅವ್ರು ಅದರಲ್ಲೆಲ್ಲ ಫುಲ್ ನಿಮ್ಮ ಡೀಟೇಲ್ಸ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಒಂದು ಇಂಟರ್ವ್ಯೂ ತಗೋಬಹುದು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಪೋರ್ಟ್ಫೋಲಿಯೋ ವೆಬ್ಸೈಟ್ ಆಫ್ ಯುವರ್ ಓನ್. ಸೊ ಈ ವಿಡಿಯೋಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ದಿಸ್ ಇಸ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಬೇರೆ ಸ್ಟೂಡೆಂಟ್ಸ್ ಕೂಡ ನೋಡ್ಬೋದು. ಸೊ ಫಸ್ಟ್ಲಿ ನಿಮಗೆ ವೆಬ್ ಡೆವಲಪ್ಮೆಂಟ್ ಬರುತ್ತೆ ಅಂತ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನ ನೀವೇ ಡಿಸೈನ್ ಮಾಡಿ, ನಿಮ್ಮ ಓನ್ ನಾಲೆಡ್ಜ್ನ ಯೂಸ್ ಮಾಡಿ, ನಿಮ್ಮ ಓನ್ ಡಿಸೈನ್ಸ್ನ ಮಾಡಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಒಂದು ವೆಬ್ಸೈಟ್ನ, ಬೇರೆಯವರು ನಿಮ್ಮ ವೆಬ್ಸೈಟ್ ನೋಡಿದಾಗ ಯಾವ ಥರ ಇರಬೇಕು ಅನ್ನೋ ಒಂದು ಥಾಟಲ್ಲಿ ನೀವು ಒಂದು ವೆಬ್ಸೈಟ್ನ ನೀವೇ ಪ್ರಿಪೇರ್ ಮಾಡಿ. ಬಿಕಾಸ್ HTML, CSS, JavaScript, that is all you need to develop a website ಅಲ್ವಾ. ಸೊ ನಿಮಗೆ ವೆಬ್ ಡೆವಲಪ್ಮೆಂಟ್ ಸ್ಕಿಲ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದರೆ ನೀವೇ ಓನಾಗಿ ಕ್ರಿಯೇಟ್ ಮಾಡಿ. ಸೆಕೆಂಡ್ಲಿ, ಇಫ್ ನಿಮಗೆ ವೆಬ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಕಂಪ್ಲೀಟಾಗಿ ಬರಲ್ಲ, ತುಂಬ ಚೆನ್ನಾಗೇನು ಬರಲ್ಲ, ವೆಬ್ಸೈಟ್ ನೀವೇ ಕ್ರಿಯೇಟ್ ಮಾಡೋ ರೇಂಜ್ಗೇನು ಬರಲ್ಲ, ಜಸ್ಟ್ ಒಂದು ರೇಂಜಿಗೆ ವೆಬ್ಸೈಟ್ಸ್ ಹೇಗೆ ವರ್ಕ್ ಆಗುತ್ತೆ ಇನ್ನೂ ಲರ್ನಿಂಗ್ ಸ್ಟೇಜಲ್ಲಿ ಇದ್ದರೆ ನೀವು, ಆವಾಗ ಟ್ಯಾಂಪ್ಲೆಟ್ಸ್ ಇದ್ದಾವೆ. ಎಷ್ಟೊಂದು ವೆಬ್ಸೈಟ್ಸಲ್ಲಿ ಎಷ್ಟೊಂದು ಟ್ಯಾಂಪ್ಲೆಟ್ಸ್ ಇದೆ ಪೋರ್ಟ್ಫೋಲಿಯೋ ರೆಸ್ಯೂಮೇಸ್ದು. ಸೊ ಆ ಟ್ಯಾಂಪ್ಲೆಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ. ನೀವು ಅದೇ ಥರ ವೆಬ್ಸೈಟ್ಸ್ನ ಚೆಕ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಇಷ್ಟ ಆಗುವಂಥ ಒಂದು ಟ್ಯಾಂಪ್ಲೆಟ್ನ ತೆಗೆದುಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಆ ಕೋಡ್ನ ಎಡಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈವನ್ ದ್ಯಾಟ್ ಈಸ್ ಲೈಕ್ HTML, CSS, JavaScript ಕೋಡ್ ಆಗಿರುತ್ತೆ. ಸೊ ಆ ಟ್ಯಾಂಪ್ಲೆಟ್ಸ್ನ ತಗೊಂಡು ನೀವೇ ಓನಾಗಿ ಎಡಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಚೇಂಜಸ್ ಬೇಕೋ ಆ ಥರ ಚೇಂಜಸ್ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ಲಿ, ಇಫ್ ನಿಮಗೆ ಏನು ವೆಬ್ ಡೆವಲಪ್ಮೆಂಟೇ ಬರಲ್ಲ, ಯು ಆರ್ ಸ್ಟಿಲ್ ಲೈಕ್ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಒಂದು ಪೋರ್ಟ್ಫೋಲಿಯೋ ವೆಬ್ಸೈಟ್ ಬೇಕು ಅಂತ ಇದ್ದರೆ ಬೋಲ್ಟ್ AI ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಒಂದು ಪ್ರಾಂಪ್ಟನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಪ್ರಾಂಪ್ಟನ್ನ ಹಾಕ್ಬಿಟ್ಟು ನಿಮ್ಮ ಡೀಟೇಲ್ಸ್ನ ಕೊಟ್ಬಿಟ್ಟು ನಿಮ್ಗೆ ಯಾವ ಥರ ರೆಸ್ಯೂಮೆ ಲೈಕ್ ಯಾವ ಥರ ಪೋರ್ಟ್ಫೋಲಿಯೋ ಬೇಕು, ಅದರ ಡಿಸೈನ್ ಹೇಗಿರಬೇಕು, ಫೋಟೋಸ್ ಹೇಗೆ ಬರಬೇಕು, ಡೀಟೇಲ್ಸ್ ಹೇಗೆ ಬರಬೇಕು, ಫಾಂಟ್ ಎಲ್ಲ ಹೇಗಿರಬೇಕು, ಕಲರ್ ಹೇಗಿರಬೇಕು, ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಆ AIಗೆ ಅದಾಗದೇ ಜನ್ರೇಟ್ ಆಗುತ್ತೆ ಒಂದು ವೆಬ್ಸೈಟ್ಸು. ಸೊ ಅದನ್ನು ಟ್ರೈ ಮಾಡ್ಬೋದು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿ. ಎಲ್ಲದಕ್ಕೂ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೌ ಥಿಂಗ್ಸ್ ಟು ರಿಮೆಂಬರ್ ಇನ್ ಯೋರ್ ಪೋರ್ಟ್ಫೋಲಿಯೋ ರೆಸ್ಯೂಮೆ. ಇಟ್ ಈಸ್ ಲೈಕ್ ಅ ರೆಸ್ಯೂಮೆ, ದಟ್ಸ್ ವೈ ನಾನು ಅದನ್ನು ರೆಸ್ಯೂಮೆ ಅಂತಲೇ ಕರಿತಾ ಇದ್ದೀನಿ. ಬಿಕಾಸ್ ಅದೊಂಥರ ಆನ್ಲೈನ್ ರೆಸ್ಯೂಮೆ ಥರ. ಓಕೆ, ಸೊ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಫೋಟೋನ ಇನ್ಕ್ಲೂಡ್ ಮಾಡ್ತಾ ಇದ್ದರೆ ಚೆನ್ನಾಗಿರೋ ನೋಡಿ ಈ ಥರ ಚೆನ್ನಾಗಿರೋ ಫೋಟೋ, ನಿಮ್ಮದೊಂದು ತುಂಬ ಚೆನ್ನಾಗಿರೋ ಪ್ರೊಫೆಷ್ನಲ್ ಫೋಟೋನ ಹಾಕಬೇಕು, ಸರಿನಾ? ಲೈಕ್ ಯಾವುದ್ಯಾವುದು ಏಸ್ಥೆಟಿಕ್ ಫೋಟೋಸ್ ಎಲ್ಲ ಹಾಕೋಂಗಿಲ್ಲ. ಬಿಕಾಸ್ ಅದನ್ನು ಜನರು ನೋಡ್ತಾ ಇರ್ತಾರೆ. ಇಟ್ ಈಸ್ ನಾಟ್ ಯುವರ್ ಇನ್ಸ್ಟಾಗ್ರಾಮ್. ಓಕೆ, ಸೊ ನೀವು ಒಂದು ಚೆನ್ನಾಗಿರೋ ಪ್ರೊಫೆಷ್ನಲ್ ಫೋಟೋನ ಹಾಕಿ. ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲ ಫಾಂಟ್ ಡಿಸೈನ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು, ಒಂಥರ ಕನ್ಫ್ಯೂಸಿಂಗ್ ಆಗಿರಬಾರ್ದು. ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂದರೆ, ನೀವೇನಾದರೂ ನಿಮ್ಮದು ಗಿಟ್ಹಬಲ್ಲಿ ಮಾಡಿರೋ ಪ್ರಾಜೆಕ್ಟ್ಸ್ನ ಹಾಕ್ತಾಯಿದ್ದೀರಾ ಅಂತ ಅಂದರೆ ಆ ಪ್ರಾಜೆಕ್ಟ್ಸ್ ರಿಲೇಟೆಡ್ ಲಿಂಕ್ಸ್ ಇರುತ್ತಲ್ಲ, ರ್ಯಾಪೋಸಿಟ್ರಿ ಲಿಂಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ಶೇರ್ ಮಾಡಿ. ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಅಲ್ಲಿ ಲಿಂಕ್ಸ್ ಹಾಕಿರಿ. ಆ್ಯಂಡ್ ಲೈವ್ ಇವಾಗ ನೀವೇನಾದರೂ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಹೋಸ್ಟ್ ಮಾಡಿದ್ದೀರಾ ಅಂತ ಅಂದರೆ ಆ ಲೈವ್ ಲಿಂಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಪ್ರಾಜೆಕ್ಟ್ಸಲ್ಲಿ ಡಿಸೈನಿಗೆ ಆ್ಯಡ್ ಮಾಡಿ. ಓಕೆನಾ? ಬಿಕಾಸ್ ಜಸ್ಟ್ ನೋಡ್ತಾ ಇದ್ದಾಗ ಇದೇನೋ ಸುಮ್ಮನೆ ಏನೋ ಮಾಡಿದ್ದಾರೆ ಅಂತ ಬರೆಯೋದು, ಸುಮ್ಮನೆ ನಾನು ಇಷ್ಟಿಷ್ಟು ಮಾಡಿದ್ದೀನಿ ಅಂತ ಬರೆಯೋದೇ ಬೇರೆ. ಇಷ್ಟಿಷ್ಟು ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ಔಟ್ ದಿಸ್ ಲಿಂಕ್, ಕ್ಲಿಕ್ ಆನ್ ದಿಸ್ ಲಿಂಕ್ ಅಂತ ಅಂದಾಗ ವೆನ್ ವಿ ಕ್ಲಿಕ್ ಆನ್ ದ್ಯಾಟ್ ಲಿಂಕ್ ಆ್ಯಂಡ್ ಅದರಲ್ಲಿ ನೀವು ಏನು ಪ್ರಾಜೆಕ್ಟ್ ಮಾಡಿದ್ದೀರಾ ಅದನ್ನು ನಾವು ನೋಡ್ಬೋದು ಅಲ್ವಾ. ಸೊ ಇಟ್ ಆ್ಯಡ್ಸ್ ಅ ವ್ಯಾಲ್ಯೂ. ಆ್ಯಂಡ್
ನಿಮ್ಮ ಸೋಷಿಯಲ್ ಮೀಡಿಯಾ ಲೈಕ್ ಲಿಂಕ್ಡ್ಇನ್ and Instagram, it's up to you, and number, it's up to you. Gmail, LinkedIn and Instagram or any other ನೀವು ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ಆರ್ ಲೈಕ್ ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ ಲೈಕ್ ಎಷ್ಟೊಂದು ಬೇರೆ ವೆಬ್ಸೈಟ್ಸ್ ಇದ್ದಾವೆ. ಲೈಕ್ ಅದರಲ್ಲಿ ನೀವು ಏನಾದರೂ ಓನಾಗಿ ಏನಾದರೂ ಬರೆದ್ಬಿಟ್ಟು ಹಾಕ್ತಾಯಿದ್ರೆ, ಎಷ್ಟೊಂದು ಮೀಡಿಯಮ್ ಅಂತ ಎಲ್ಲ ಇದೆಯಲ್ಲ, ಅದರಲ್ಲೆಲ್ಲ ನೀವೇನಾದರೂ ಓನಾಗಿ ಏನಾದರೂ ನಿಮ್ಮ ನಾಲೆಡ್ಜ್ನ ಯೂಸ್ ಮಾಡಿ ಟೆಕ್ನಾಲಜಿ ಬಗ್ಗೆ ಇಫ್ ಎನಿಥಿಂಗ್ ರಿಲೇಟೆಡ್ ಟು ಟೆಕ್ನಾಲಜಿ ನೀವು ಮಾಡಿದರೆ ಅದನ್ನೆಲ್ಲನೂ ಆ ವೆಬ್ಸೈಟಲ್ಲಿ ಹಾಕಬಹುದು. ನಿಮ್ಮ ರೆಸ್ಯೂಮೇ ಕೂಡ ಅದರಲ್ಲಿ ಹಾಕ್ಬೋದು. ಸೊ ಥಿಂಕ್ ಅಬೌಟ್ ಇಟ್, ಕ್ರಿಯೇಟ್ ಯುವರ್ ಓನ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಆ್ಯಡ್ಸ್ ಅ ವ್ಯಾಲ್ಯೂ. ಸೊ ಇಷ್ಟೇ, ಎಲ್ಲ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು, ಅಥವಾ ನೀವೇ ಓನಾಗಿ ಡಿಸೈನ್ ಮಾಡ್ಬೋದು. ಬಟ್ ಒನ್ ಥಿಂಗ್ ಇಸ್ ದ್ಯಾಟ್ ಕೀಪ್ ಇಟ್ ಕ್ರಿಯೇಟಿವ್, ಬಿಕಾಸ್ ಬೋರಿಂಗ್ ಆಗಿದ್ದರೆ ಯಾರೂ ನೋಡೋಲ್ಲ. ಕೀಪ್ ಇಟ್ ಕ್ರಿಯೇಟಿವ್. ನಂದು ಹೆಂಗಿತ್ತು ಅಂತ ಅಂದರೆ, ಗೇಮ್ಸ್ ಇರುತ್ತೆ, ಆ ಗೇಮ್ಸ್ನೆಲ್ಲ ಆಡಿ ಲೈಕ್ ಅದರಲ್ಲಿ ವಿನ್ ಆದರೆ ಕೆಲವೊಂದು ಇನ್ಫಾರ್ಮೇಷನ್ ಅನ್ಲಾಕ್ ಆಗುತ್ತೆ. ಆ ಥರ ನಾನು ವೆಬ್ಸೈಟ್ ಮಾಡಿದ್ದೆ. ನನ್ನ ವೆಬ್ಸೈಟ್ನ ನಾನು ಶೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇನ್ನೂ ಡೆವಲಪ್ ಮಾಡ್ತಾನೇ ಇದ್ದೀನಿ 1 ವರ್ಷದಿಂದ. ಬಟ್ you do it, okay? Bye.